ಮೇಡಮ್ ನಮಸ್ಕಾರ. ನಮಸ್ತೆ ಸರ್, ನಾನು ನಾಟಕದ ಕಲಾವಿದೆ ಶಾಂತ ಅಂತ. ನಮಸ್ಕಾರ ಸರ್, ನಾನು ನಾಟ್ಯ ಕಲಾವಿದೆ ರಾಧಾ ಅಂತ. ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಮೇಡಮ್, ನಿಮ್ಮ ತಂದೆ ತಾಯಿ ಹೆಸರು, ಅವ್ರ ಕೆಲಸ ಕಾರ್ಯ ಏನ್ ಮಾಡ್ತಾ ಇದ್ರು, ಅವ್ರು ಯಾವ ಊರಿನವರು, ಅವ್ರ ಎಷ್ಟಿರ ಮಕ್ಕಳು, ದಯಮಾಡಿ ತಿಳಿಸ್ಕೊಡಿ. ನಾವೆಲ್ಲ 7 ಜನ ಮಕ್ಕಳು ಸರ್, ನಮ್ಮ ತಂದೆ ತಾಯಿಗೆ. ಅದರಲ್ಲಿ ಹೆಸರು ಶಂಕರ್ ರಾವ್, ತಾಯಿ ಕೃಷ್ಣಾಬಾಯಿ ಅಂತ ಸರ್. ಅವ್ರ ಏನ್ ವೃತ್ತಿ ಮಾಡ್ತಾರೆ? ಏನು ಎಲ್ಲನೂ ತುಂಬಾ ಕಷ್ಟದಲ್ಲೇ ಬಂದವ್ರು ಸರ್ ನಾವು. ಯಾವ ಊರಿಂದ? ಮೈಸೂರು ಸರ್. 7 ಜನ ಮಕ್ಕಳೇ? ನೀವು ಎಷ್ಟನೇವ್ರು ಅವ್ರಿಗೆ? ನಾನು 5ನೇವರು. ಎಷ್ಟು 7 ಜನ ಪೂರ್ತಿ ಹೆಣ್ಮಕ್ಳೇನ ಅವ್ರಿಗೆ? ಇಲ್ಲ, 5 ಜನ, ಇಬ್ರು ಅಂಗಡಿ ಇದ್ರು ಸರ್. ಅವ್ರು ಏನ್ ಮಾಡ್ತಿದ್ರು? ಅವ್ರು ಟೈಲರ್ ಕೆಲಸ ಮಾಡ್ತಾ ಇದ್ರು. ಬಹಳ ಕಷ್ಟದಲ್ಲಿ ಸಾಕಿದ್ದೇವೆ. ಹೌದು ಸರ್. ನೀವು ಯಾವ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿದ್ರಿ? ಮಂಡಿ ಮೂಲ ಸರ್. ಮಂಡಿ ಮೂಲದಲ್ಲಿ ಯಾವ ಕ್ಲಾಸ್, ಎಷ್ಟು ಕ್ಲಾಸ್ ಇಂದ ಓದಿದ್ರಿ ನೋಡಿ? ಅಲ್ಲಿ 3ನೇ ಕ್ಲಾಸಿಂದ ಸೇರ್ಕೊಂಡಿದ್ವಿ ಸರ್, 5ನೇ ಕ್ಲಾಸ್ ತನಕ ಓದಿದೀವಿ. ಇಬ್ಬರದ್ದು ವಯಸ್ಸು ಒಂದೇನಾ? ಇಲ್ಲ, 3 ವರ್ಷ ಹೆಚ್ಚು ಕಮ್ಮಿ. ನಾನ್ ದೊಡ್ಡವಳು, ಅವ್ರು ಚಿಕ್ಕವಳು. ಇಬ್ರು ಒಂದೇ ಕ್ಲಾಸ್ ಸೇರ್ಕೊಂಡು? ಹ್ಞೂ ಸರ್. ಒಂದೇ ಕ್ಲಾಸ್ಗೆ ಮಂಡಿ ಮೂಲ ಇವತ್ತು ಸರ್ಕಾರಿ ಪ್ರೌಢಶಾಲೆಗೆ ಒಂದೇ ಕ್ಲಾಸ್ಗೆ ಇಬ್ರು ಕೂಡ ಸೇರ್ಕೊಂಡು? ಹ್ಞೂ ಸರ್. 3ನೇ ಕ್ಲಾಸ್ಗೆ ಸೇರ್ಕೊಂಡು 5ನೇ ಕ್ಲಾಸ್ ತನಕ ವಿದ್ಯಾಭ್ಯಾಸ ಮಾಡಿ. ಹೌದು ಸರ್. ಆಮೇಲೆ ಯಾಕೆ ಮುಂದಕ್ಕೆ ಓದಿದ್ರೆ ನೀವು? ತುಂಬಾ ತೊಂದರೆ ಇದ್ದು ಸರ್. ತೊಂದರೆ ಇತ್ತು, ಅದಕ್ಕೆ ಓದಕ್ಕಾಗ. ಮೇಡಮ್ ನವ್ರಿಗೆ ತೊಂದರೆ ಹೇಳಿಕ್ಕೆ ನಮ್ಮೂರ ಪಡವಾರಲ್ಲಿ ನಾಟಕ ಕಲಿತಾವೆ, ಅಲ್ಲಿ ಬಂದು ಡ್ಯಾನ್ಸ್ ಮಾಡು, ಇಲ್ಲಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯ ನೀನ್ ಸ್ಕೂಲಲ್ಲಿ, ಅಲ್ಲೂ ಬಂದ್ ಮಾಡು ಅಂತ ಹೇಳ್ತಿದ್ದಾರೆ. ಅಲ್ಲಿ ಆಮೇಲೆ ನೀವು ನಾಟಕ ಕಲಾವಿದರು, ರಂಗಗೀತೆಗಳನ್ನ ಹಾಡ್ತೀರಿ, ನೃತ್ಯಗಳನ್ನ ಮಾಡ್ತೀರಿ ಅಂತ ಹೇಳಿದ್ರೆ, ಫಸ್ಟ್ ನಿಮ್ಗೆ ನಾಟಕ ಕಲೆಗಳಲ್ಲಿ ಅವಕಾಶ ಸಿಕ್ಕಿದ್ದು ಎಲ್ಲಿ ಮತ್ತು ಹೇಗೆ? ಪಡವರಲ್ಲಿ ಸರ್. ಮೇಡಮ್ ಕರ್ಕೊಂಡು ಹೋದ್ರು, ಅಲ್ಲಿ ಒಂದ್ ನರ್ತನ ಮಾಡ್ಸಿದ್ರು ನನ್ನ ತಂಗಿ ಕೈಲಿ. ಅವ್ರು 5 ರೂಪಾಯಿ ಸಂಭಾವನೆ ಕೊಟ್ರು ಸರ್. ಅಲ್ಲಿಂದ ಮೇಡಮ್, ನಮ್ ಸ್ಕೂಲ್ ಮೇಡಮ್ ಏನೆ ಅಲ್ಲಿ ಕರ್ಕೊಂಡು ಹೋದ್ರು. ಅವ್ರು 5 ರೂಪಾಯಿ ಸಂಭಾವನೆ ಡ್ಯಾನ್ಸ್ ಮಾಡಿದ್ರು ನಮ್ ದಾದ, ನಮ್ ತಂಗಿ ಸರ್. ಅವಾಗ 5 ರೂಪಾಯಿ ಕೊಟ್ರು ಸರ್. ಅಲ್ಲಿಂದ ಜೀವನ ಸರ್ ನಮ್ದು. ಆ ಕಾಲದಲ್ಲಿ 5 ರೂಪಾಯಿ ಕೊಟ್ರು? ಹ್ಞೂ ಸರ್. ಹ್ಞೂ ಸರ್. ಅದೇ ಫಸ್ಟ್ ಪ್ರದರ್ಶನ? ಹ್ಞೂ ಸರ್. ಅಲ್ಲಿಂದ ಯಾವ ಡ್ಯಾನ್ಸ್ ಮಾಡಿದಲ್ಲಿ? ಏನೋ ಒಂದ್ ನುಡ್ಸಿದ್ರು ಸರ್, ಏನೋ ವಾದ್ಯ ನುಡ್ಸಿದ್ರು, ಅದಕ್ಕೆ ಸ್ವಲ್ಪ ಏನೋ ಹೆಜ್ಜೆ ಮಡಗಿದ್ಲು ಅವ್ರು. ಅಲ್ಲಿ ಯಾವ ಮಾಸ್ಟರ್ ನಿಮ್ಗೆ ಪ್ರೋತ್ಸಾಹ ಕೊಟ್ರು ನಿಮ್ಗೆ ಫಸ್ಟ್? ಅದೇ ಗೋವಿಂದಪ್ಪ ಅಂತ ಪಡವರಳ್ಳಿ ಅವರು, ರಾಜಮ್ಮ ಅಂತ. ರಾಜಮ್ಮ ಎಲ್ಲ ವಿದ್ಯೆ ಹೇಳ್ಕೊಟ್ರು ಸರ್. ನಾವೆಲ್ಲ ಕಲ್ತೋ ಸರ್, ಎಲ್ಲ ಪಾತ್ರ. ಏನೇನ್ ಹೇಳ್ಕೊಟ್ರು ನಿಮ್ಗೆ? ಎಲ್ಲ ನಾಟಕದ ಪಾತ್ರ ಹಿಂಗಿಂಗ್ ಹೇಳ್ಕೊಟ್ರು. ಪಾತ್ರ ಪಾತ್ರ ಮಾಡ್ಬೇಕು, ಆಕ್ಷನ್ ಮಾಡ್ಬೇಕು, ಎಲ್ಲ ಹೇಳ್ಕೊಟ್ರು ಸರ್. ಸಂಭಾಷಣೆ ಹೇಳ್ಬೇಕು, ಎಲ್ಲ ಹೇಳ್ಕೊಟ್ರಿ ನಿಮ್ಗೆ. ಆಮೇಲೆ ನಿಮ್ಗೆ ರಾಜಮ್ಮ ಅಂತ ಇದೆಲ್ಲ ಅವರು ನಿಮ್ಗೆ ಏನೇನ ಪಾತ್ರಗಳು ಕೊಡ್ತಾರೆ ತಮ್ಗೆ? ಮೊದ್ಲೆಲ್ಲ ಚಿಕ್ಕ ಚಿಕ್ಕ ಪಾತ್ರ ಹೇಳ್ಕೊಟ್ರು ಸರ್. ಕೃಷ್ಣ ಲೀಲೆ ಅಂದ್ರೆ ಲಲಿತೆ ಸುಂದ್ರಿ, ರಾಧೆ, ಅವಾಗೆಲ್ಲ ಆ ಪಾತ್ರ ಎಲ್ಲ ಮಾಡ್ದವ್. ಆಮೇಲೆ ದೊಡ್ಡ ದೊಡ್ಡ ಪಾತ್ರ, ಸೀತೆ, ದ್ರೌಪದಿ, ಎಲ್ಲ ಪೌರಾಣಿಕ ಸರ್, ಎಲ್ಲ ಪಾತ್ರ. ಆಮೇಲೆ ನೀವು ಡ್ಯಾನ್ಸ್ ಕಲ್ತ್ಕೊಂಡ್ರಂತ ಯಾವಾಗ ಡ್ಯಾನ್ಸ್ ಕಲ್ತ್ಕೊಂಡ್ರಿ ತಾವು? ಅದೇ ಅಗ್ರಹಾರದ ಸೋಮಶೇಖರ್ ಮೇಷ್ಟ್ರ ಹತ್ರ ಭರತನಾಟ್ಯ ಕಲ್ತು. ಚೆನ್ನಾಗಿ ಭರತನಾಟ್ಯ ಮಾಡ್ತಾ ಇದ್ದು ಸರ್. ಡಬಲ್ ಡ್ಯಾನ್ಸ್ ಅಂದ್ರೆ ಹೆಸರು. ಡ್ಯಾನ್ಸ್ ಮಾಡಕ್ ಶುರು ಮಾಡಲಿದ್ದು. ಭರತನಾಟ್ಯದ ಆಸಕ್ತಿ ಇತ್ತು ನಿಮ್ಗೆ? ಹ್ಮ್ ಸರ್, ಇತ್ತು ಸರ್. ಆಸಕ್ತಿ ಇತ್ತು. ಭರತನಾಟ್ಯ ಸೋಮಶೇಖರ್ ಮಾಸ್ಟರ್ ಭರತನಾಟ್ಯ. ಆಮೇಲೆ ಎಲ್ಲಿ ನಾಟಕ ಮಾಡಕ್ಕೆ ಹೋಗ್ತಾ ಇದ್ರಿ? ಹಳ್ಳಿಗಳಿಗೆ ಹೋಗ್ತಾ ಇದ್ರ? ಹೌದು ಸರ್. ಯಾವ ಹಳ್ಳಿಗಳಿಗೆ ಹೋಗ್ತಾ ಇದ್ರಿ? ನರಸೀಪುರ, ಚಾಮರಾಜನಗರ, ಪಕ್ಕದ ಊರಿಗೆಲ್ಲ ಹೋಗಿದ್ವಿ ಸರ್. ಅಲ್ಲೆಲ್ಲ ನಾಟಕ ಮಾಡಿದಾಗ ತಾವು ಹೋಗಿ ಅಲ್ಲಿ ಮಾಡ್ಬೇಕು ಅಂತ ಹೇಳಿ ಬಂದು ಅಡ್ವಾನ್ಸ್ ಕೊಡ್ತಾ ಇದ್ರು ಸರ್. ಇಷ್ಟು ಅಂತ ಮಾತಾಡ್ಬಿಟ್ಟು ಅಡ್ವಾನ್ಸ್ ಕೊಡ್ತಾ ಇದ್ರು. ನಾಟಕ ಮುಗಿದ್ಮೇಲೆ ಬೇರೆ ದುಡ್ಡು ಕೊಡ್ತಾ ಇದ್ರು ಸರ್, ಮಿಕ್ಕಿದ ದುಡ್ಡು ಕೊಡ್ತಾ ಇದ್ರು. ನಾಟಕದಲ್ಲಿ ಪಾತ್ರ ಮಾಡ್ತಿದ್ರಿ ಮತ್ತು ಡ್ಯಾನ್ಸ್ ಡಬಲ್ ಡ್ಯಾನ್ಸ್ ಎಲ್ಲ ಮಾಡ್ತಿದ್ವಿ ಸರ್. ಹಳ್ಳಿಗಳ ಕಡೆ ಹೋಗ್ಬಿಟ್ಟು ರಂಗಗೀತೆಗಳನ್ನ, ನಾಟಕಗಳನ್ನ ಮತ್ತು ನೃತ್ಯಗಳನ್ನ ತಾವು ಮಾಡ್ತಾ ಇದ್ರಿ? ಹೌದು ಸರ್. ಅಲ್ಲಿ ಸಂಭಾವನೆ ಕೂಡ ಕೊಡ್ತಾ ಇದ್ರು. ಸಂಭಾವನೆ ಕೊಡ್ಬೇಕು ಅಂದ್ಬಿಟ್ಟು ಮೊದ್ಲೇ ಮಾತುಕತೆ ಮಾಡಿ ಸಂಭಾವನೆ ಕೊಡ್ತಾ ಇದ್ರು. ಎಷ್ಟು ಸಂಭಾವನೆ ಕೊಡ್ತಾ ಇದ್ರು ತಮ್ಮ? ಅವಾಗೆಲ್ಲ 250, 500 ಅಷ್ಟೇ ಸಾಕು ಕೊಡ್ತಾ ಇದ್ದಿದ್ದು. ಆಮೇಲೆ ಸಾವಿರಾರು ಗಟ್ಟಲೆ ಕೊಡ್ತಾ ಇದ್ರು. 2,000, 3,000, 5,000. ಈ ನಾಟಕದಲ್ಲಿ ಪಾತ್ರ ಮಾಡ್ತಿದ್ದಲ್ಲ ನೀವು, ಬೇರೆ ಏನು ವೃತ್ತಿ ಮಾಡ್ತಿರ್ಬೋದು? ಇಲ್ಲ, ಬೇರೆ ಏನು ಗೊತ್ತಿಲ್ಲ ಸರ್ ನಮ್ಗೆ. ಅಷ್ಟೇ ಇದೆ, ಅದರಿಂದ ಗೊತ್ತಿರೋದು. ಡ್ಯಾನ್ಸ್ ಪಾತ್ರ ಮಾಡೋದು ಅದೊಂದು. ಆ ಟೈಮ್ನಲ್ಲಿ ನಿಮ್ ಮನೆಯಲ್ಲಿ ಯಾರ್ಯಾರಿದ್ರು?
ಅವಾಗ ನಮ್ಮ ಅಣ್ಣವ್ರ ಬಟ್ಟೆ ಎಲ್ಲ ಹೊಲಿತಾ ಇದ್ರು ಸರ್, ಮಿಷಿನ್ ಇತ್ತು. ಯಾರು ಹೋಗ್ತಾ ಇದ್ದು? ನಮ್ಮ ಅಣ್ಣವ್ರು ಸರ್. ನಿಮ್ಮ ಅಣ್ಣ. ನಿಮ್ಗೆ ಮದ್ವೆ ಆಗಿದ್ಯಾ? ಆಗಿದೆ ಸರ್. ನಿಮ್ಮ ಯಜಮಾನ್ರು ಏನ್ ಮಾಡ್ತಿದ್ರು? ಅವರು ಯಾರು ನಿಂಗೆ? ಸುಬ್ಬಣ್ಣ ಅವ್ರಂತ. ಅವ್ರ ಏನ್ ಮಾಡ್ತಿದ್ರು? ಅವ್ರು ಚಾಮರಾಜನಗರದವ್ರು ಸರ್. ಅವ್ರ ಸ್ಟೋರಿ ವ್ಯವಸಾಯ ಸರ್. ಸಂಪಾದನೆ ಚೆನ್ನಾಗಿರಲ್ಲ, ಇಲ್ಲ ಸಂಪಾದನೆ ಮಾಡ್ತಾರೆ ಚೆನ್ನಾಗಿರಲ್ಲ. ಇಲ್ಲ ಸರ್. ನೀವು ಡ್ರಾಮಾಗಳಿಗೆ ಹೋಗಿ ಗೀತೆ ಆಡೋದು, ಭಾವಗೀತೆ ಆಡೋದು, ಡ್ಯಾನ್ಸ್ ಮಾಡ್ತಕ್ಕಂಥದ್ದು ಎಲ್ಲ ಮಾಡ್ತಾರೆ. ಅಲ್ಲಿ ಕೊಡ್ತಾ ಇರ್ತಕ್ಕ ಸಂಭಾವನೆನ ತಾವು ಜೀವನ ಸರ್. ಆಮೇಲೆ ಯಾವ್ದೋ ಒಂದು ದೊಡ್ಡ ನಾಟಕ ಕಂಪನಿ ಅಂತ ಇತ್ತಲ್ಲ, ಚಾಮುಂಡೇಶ್ವರಿ ನಾಟಕ ಕಂಪನಿಗೆ ತಾವು ಸೇರ್ಕೊಂಡ್ರಂತೆ. ಯಾವಾಗ ಸೇರ್ಕೊಂಡ್ರಿ? ಅದ್ ಯಾರು ಮುಖ್ಯಸ್ಥರು? ಯಾರು? ಕೊಟ್ಟೂರಪ್ಪ ಅವ್ರು ಸರ್. ಅದಕ್ಕೆ ಕೊಟ್ಟೂರಪ್ಪ ಅವ್ರ ಪಾತ್ರ ಕರ್ನಲ್ ಪಾತ್ರ ಮಾಡ್ತಾ ಇದ್ದಾರೆ. ಅವ್ರ ಜೊತೆಲಿ ಸೋಮಪ್ರಭೆ ನಮ್ಮ ಅಕ್ಕ ಅವ್ರು ಮಾಡ್ತಾ ಇದ್ರು. ಈ ನಾಟಕಗಳು ಇಬ್ರು ಕೂಡ ಪಾತ್ರ ಮಾಡ್ತಾ ಇದ್ರ? ಇಬ್ರು ಪಾತ್ರ, ಡ್ಯಾನ್ಸ್, ಡಬಲ್ ಡ್ಯಾನ್ಸ್ ಜಾಸ್ತಿ. ಶಾಂತಾ ಮೇಡಮ್ ಅವರು ದೊಡ್ಡವರು, ಹ್ಞೂ ಸರ್. ರಾಧಾ ಮೇಡಮ್ ಅವರು ಚಿಕ್ಕವರು. ಇಬ್ರು ಕೂಡ ನಾಟಕದಲ್ಲಿ ಪಾತ್ರ ಮಾಡ್ತಾ ಇದ್ರು. ಎಲ್ಲವ್ರು ನಾವ್ ಇಬ್ರೇ ಹೋಗ್ಬೇಕು, ಒಬ್ರು ಹೋಗ್ತಾ ಇರ್ಲಿಲ್ಲ, ಜೊತೆಲೆ ಹೋಗ್ಬೇಕು. ಎಲ್ಲರೂ ಕೂಡ ಜೊತೆಲೆ ಹೋಗ್ಬೇಕು. ಮಾಡ್ತಾ ಇದ್ರು. ಈ ನಾಟಕದಲ್ಲಿ ಆಸಕ್ತಿ ಬರೋಕೆ ಏನ್ ಕಾರಣ ನಿಮ್ಗೆ? ಕಷ್ಟ ಸರ್. ಕಷ್ಟದಲ್ಲಿ ಇದ್ವಲ್ಲ ಸರ್. ಮೇಡಮ್ ಬೇರೆ ಹೇಳೋದಲ್ಲ, ನಾವ್ ಪಡವಾರಳ್ಳಿಯವರು ಬಂದು ನಮ್ ಕಡೆಯವರು ಕಲ್ತಿದ್ದಾರೆ. ಜೀವನ ಸರ್, ಅದು ನಮಗ್ ಕಾಪಾಡಿದ್ಯಾ ಜೀವನ. ಅದು ಅನ್ನ ಕೊಟ್ಟಿದ್ದೆ ಸರ್ ಕಲೆ. ಮದುವೆಗಿಂತ ಮುಂಚೆನೆ ನೀವು ಡ್ರಾಮಾಗೆ ಬಂದ್ರಿ. ತಂದೆ ತಾಯಿಗಳು ದುಡಿಮೆ ಮಾಡ್ತಾ ಇರೋದು ಸಾಲ್ತಾ ಇರಲಿಲ್ಲ. ಹೌದು, ಅದಕ್ಕೋಸ್ಕರವಾಗಿ ಬಂದ ಸರ್. ನಿಮ್ಮ ಅಣ್ಣವರು ಕೂಡ ಟೈಲರಿಂಗ್ ಕೆಲಸ ಮಾಡ್ತಾರೆ. ಹೌದು ಸರ್. ನಿಮ್ಗೆ ಎಷ್ಟು ಜನ ಮಕ್ಕಳು ರಾಧಾ ಮೇಡಮ್ ಅವರು? ಇಲ್ಲ ಸರ್, ನಮ್ಮ ಇಬ್ಬರಿಗೂ ಮಕ್ಕಳಿಲ್ಲ. ಇಬ್ಬರಿಗೂ ಮಕ್ಕಳಿಲ್ಲ. ಆಮೇಲೆ ಕೊಟ್ಟೂರಪ್ಪ ಅವ್ರ ಕಂಪ್ನಿಗೆ ಡ್ರಾಮಾಗೆ ಕರೆದ ನಿಮ್ಗೆ? ಹ್ಞೂ ಸರ್. ಇಲ್ಲಿ ಅಗ್ರದಲ್ಲಿ ಇದ್ರು ಕೊಟ್ಟೂರಪ್ಪ ಅವರು. ಇಲ್ಲಿ ಯಾವ ಊರಿನಲ್ಲಿ ಇದ್ರು ಅವರು? ಅವ್ರು ಇದೇ ಮೈಸೂರು ಅಗ್ರದಲ್ಲಿ ಇದ್ದವರು. ಅವ್ರ ನಾಟಕದ ಸೋಮಪ್ರಭೆ ಪಾತ್ರಕ್ಕೆ ನಾನು ಹೋಗಿದ್ದೆ. 15 ವರ್ಷ 16 ವರ್ಷ ಅವಾಗಲೇ ಅವ್ರ ಜೊತೆಲಿ ಪಾತ್ರ ಮಾಡಿದೆ. ಕೊಟ್ಟೂರಪ್ಪ ಅಂದ್ರೆ ಚಾಮುಂಡೇಶ್ವರಿ ಕಂಪ್ನಿ ಒಳ್ಳೆ ಕಂಪನಿ. ಅವಾಗ ನಾಟಕದಲ್ಲಿ ಚಾಮುಂಡೇಶ್ವರಿ ಕಂಪ್ನಿ ಹೆಸರುವಾಸಿ, ಮೈಸೂರಿಗೆ ಹೆಸರಿತ್ತು. ಹೌದು ಸರ್. ಅವಾಗ ಅವರು ನಾಟಕಕ್ಕೆ ತುಂಬಾ ಫೇಮಸ್ ಆಗಿತ್ತು. ಹೌದು. ಅವ್ರದ್ದು ಕಂಪ್ನಿ ತಾವು ಪಾತ್ರಗಳನ್ನ ಮಾಡ್ದು ಸೇರ್ಕೊಂಡ್ರೆ. ಈ ಕೊಟ್ಟೂರಪ್ಪ ನಾಟಕದ ಕಂಪ್ನಿನಲ್ಲಿ ಏನೇನು ಪಾತ್ರಗಳನ್ನ ಮಾಡ್ತಾ ಇದ್ರಿ ತಾವು? ನಾನು ಸೋಮಪ್ರಭೆ ಮಾಡಿದೆ. ಸೋಮಪ್ರಭೆ ಪಾತ್ರ ಮಾಡ್ತಾ ಮೇಡಮ್, ನೀವು ರಾಧಾ ಮೇಡಮ್ ದ್ರೌಪದಿ ಮಾಡ್ತಾ ಇದ್ದೆ. ಹೌದೇ? ಎಲ್ಲ ನಾಟಕಗಳಲ್ಲೂ ಅವಕಾಶ ಮಾಡ್ಕೊಡ್ತಾ ಇದ್ರು. ಯಾವ್ದು ಸೋಮಪ್ರಭೆ ಯಾವ ನಾಟಕ ಅದು? ನಾಚೂರ್ ಕರ್ನಾಟಕದಲ್ಲಿ ನೀವು ಸೋಮಪ್ರಭೆ ಮಾಡ್ತಾ ಇದ್ರಿ. ಚೆನ್ನಾಗಿ ಅವಾಗ ನೋಡಕ್ಕೆ ಚೆನ್ನಾಗಿ ಮಾಡ್ಕೊಂಡು ಎಲ್ಲ ಮೇಕಪ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಅಭಿನಯ ಎಲ್ಲ ಮಾಡ್ತಾ ಇದ್ರು. ಕಲ್ತ್ಬಿಟ್ಟು ಸರ್ ಎಲ್ಲ ತಮ್ಮ ಅಭಿನಯ ನೋಡ್ಬಿಟ್ಟು ಮತ್ತ ಆಮೇಲೆ ತಮ್ಮ ಡ್ಯಾನ್ಸ್ ನೋಡ್ಬಿಟ್ಟು ಜನ ತುಂಬಾ ಇಷ್ಟ ಪಡ್ತಾ ಇದ್ರಂತಲ್ಲ? ಹೌದು ಸರ್, ತುಂಬಾ ಬೆಲೆ ಕೊಡೋರು ನಮ್ಗೆ. ಎಲ್ಲ ಕಲಿಯಕ್ ಶುರು ಮಾಡಿದ್ವಿ ಸರ್ ಅವಾಗ. ಎಲ್ಲ ಊರಿಗೂ ಅಡ್ವಾನ್ಸ್ ನಮ್ ಡೇಟ್ ತಗೊಂಡೋಗಿ ನಾಟಕ ಆಡೋರು ಸರ್ ಅವ್ರು. ನೀವು ಬಂದ್ರಮ್ಮ ನಮ್ಮ ಊರ್ಗೆ. ಆಮೇಲೆ ರಂಗಶ್ರೀ ಯಾತ್ರೆ ಅಂತ ಅಲ್ಲಿ ಒಂದು ಸೇರ್ಕೊಟ್ರಂತಲ್ಲ, ಯಾವ್ದು ರಂಗಶ್ರೀ ಯಾತ್ರೆ? ಅದಕ್ಕೆ ಮುಖ್ಯಸ್ಥರು ನಾಗರತ್ನಮ್ಮ ಬೆಂಗಳೂರಿನವ್ರು. ಶ್ರೀ ನಾಟಕ ಮಂಡಳಿ ಅಂತ. ಶ್ರೀ ನಾಟಕ ಮಂಡಳಿ ಕರೆದ್ರ ಅವರು. ಬನ್ನಿ, ನಮ್ಗೂ ಕೂಡ ನಮ್ಮ ಟೆಂಗು ಬನ್ನಿ. ಇಲ್ಲಿ ಕೂಡ ಎಲ್ಲ ಸ್ತ್ರೀಯರೇ ಮಾಡ್ತಾ ಇದ್ರು ಪಾತ್ರ. ಎಲ್ಲಾ ಪಾತ್ರಗಳು, ಎಲ್ಲಾ ಪಾತ್ರ, ಪುರುಷರ ಪಾತ್ರ, ಅರ್ಜುನ ಭೀಮ ಎಲ್ಲ ಮಾಡ್ತಿದ್ರು. ಅರ್ಜುನ ಭೀಮ ಪಾತ್ರ ಮಾಡ್ಬೇಕಾದ್ರೆ ತುಂಬಾ ಟ್ಯಾಲೆಂಟ್ ಇದ್ರು. ಹೆಸರುವಾಸಿ ಸರ್ ಅವರು. ಜೋರಾಗಿ ಮೇಲೆ ದುಡಿಯಿಂದ ಜೋರಾಗಿ ಮಾತಾಡ್ಬೇಕು, ಡೈಲಾಗೆಲ್ಲ ಹೇಳ್ಬೇಕು. ಇಲ್ಲ ಸರ್, ನಾವು ಲೇಡೀಸ್ ಪಾತ್ರ ಅವ್ರ ಜೊತೆಲಿ ಮಾಡ್ತಾ ಇದ್ದಿದ್ದು. ಜೆಂಟ್ಸ್ ಪಾತ್ರ ನಾವು ಮಾಡಿಲ್ಲ, ಲೇಡೀಸ್ ಪಾತ್ರನೇ. ಆಯ್ತಾಯ್ತು. ಆಮೇಲೆ ನೀವು ಕೃಷ್ಣ ಗಾವಡಿಯಲ್ಲಿ ಇಬ್ಬರಿಗೂ ಪಾತ್ರ ಸಿಕ್ತಂತಲ್ಲ, ಯಾವ್ದು ಕೃಷ್ಣ ಗಾವಡಿ? ಎಲ್ಲಿ? ಯಾರು? ಅದೇ ನಾಗರತ್ನಮ್ಮ ಅವ್ರದ್ದು, ಬೆಂಗಳೂರಿನವ್ರದ್ದು. ಅವ್ರದ್ದು ಕೃಷ್ಣ ಗಾವಡಿ ಒಟ್ಟಿಗೆ ಪಾತ್ರ. ಅದೇ ಅವಾಗ್ಲೇನೆ ಹೈದ್ರಾಬಾದ್ ಬಾಂಬೆಗೆಲ್ಲ ಅವ್ರ ಜೊತೆಲಿ ಹೋಗಿರೋದ್ ನಾವು. ಹ್ಞೂ ಸರ್, ಅವ್ರ ಜೊತೆಲಿ ಹೋಗಿದ್ ನಾಗಕ್ ಅವ್ರ ಜೊತೆಲಿ. ಈಗ ಕೃಷ್ಣ ಗಾರ್ಡಿನಲ್ಲಿ ಯಾವ ಪಾತ್ರ ಮಾಡ್ತಿದ್ದೆ? ಅದು ಸತ್ಯಭಾಮೆ, ರುಕ್ಮಿಣಿ. ನಾನ್ ಸತ್ಯಭಾಮೆ ಮಾಡಿದ್ರೆ ನಾನು ಮೋಹಿನಿ. ಮತ್ತು ಆ ಟೈಮ್ನಲ್ಲಿ ನಿಮ್ಮ ನಾಟಕ ತುಂಬಾ ಜನಪ್ರಿಯವಾಗಿತ್ತು. ಹೌದು ಸರ್. ಪಾತ್ರ ನೋಡೋದಕ್ಕೆ
ನಿಮ್ಮ ಡ್ಯಾನ್ಸ್ ನೋಡೋದಕ್ಕೆ, ನಿಮ್ಮ ರಂಗಗೀತೆ ನೋಡೋದಕ್ಕೆ ಪ್ರೇಕ್ಷಕರು ತುಂಬಾ ಕಾತರದಿಂದ ಕಾಯ್ತಾ ಇದ್ರು. ಹೌದು ಸರ್. ಮತ್ತೆ ನಾಟಕ ನೋಡಿ, ಹಾಡುಗಾರಿಕೆ ನೋಡಿ ತುಂಬಾ ಮೆಚ್ಚುಗೆಯನ್ನು ಚಪ್ಪಾಳೆಯನ್ನು ಕೂಡ ತಟ್ತಾ ಇದ್ರು. ಹೌದು ಸರ್. ಒಂದ್ಪೂರ್ ಅಂತ ಬಂದಿದೆ ಯಾವ್ದಾದ್ರು? ಬಂದಿದೆ ಸರ್. ಒಂದ್ಪೂರ್ ಅಂತ ಅವ್ರ ನಾಟಕದಲ್ಲಿ ತುಂಬಾ ಬಂದಿದೆ. ಅವ್ರು ನೀವು ಅವ್ರು ತುಂಬಾ ಚೆನ್ನಾಗಿ ಆಡೋರ್ ಪಾತ್ರ ಇಲ್ಲ, ನಾಗಪ್ಪ ಅವ್ರು ಹಾ ಹಾ ತುಂಬಾ ಬಂದಿದೆ ಸರ್. ಹಾ ಹಾ ಸರಿ. ಆಮೇಲೆ ನೋಡಕ್ಕೆ ತುಂಬಾ ಚೆನ್ನಾಗಿದ್ರು ಅಂತಲ್ಲ ಇದ್ರು ಅವಾಗ? ತುಂಬಾ ಚೆನ್ನಾಗಿದ್ರು, ನೋಡಕ್ಕೆ ಚೆನ್ನಾಗಿದ್ರು. ಮತ್ತು ನಾಟಕ, ಅಭಿನಯ ಮತ್ತು ಡ್ಯಾನ್ಸ್ ತುಂಬಾ ಚೆನ್ನಾಗಿ ಜೀವನ ಅಲ್ವೇ ಸರ್, ಚೆನ್ನಾಗ್ ಮಾಡ್ಲೇಬೇಕು ಅಲ್ವೇ ಸರ್? ನಮ್ ಜೀವನನೇ ಅದು, ನಾವ್ ದುಡಿಲೇಬೇಕು, ಜೀವನ ಮಾಡ್ಲೇಬೇಕು, ಎಲ್ಲಾರ್ಗು ಬೆಲೆ ಕೊಡ್ಲೇಬೇಕು ಸರ್, ಎಲ್ಲಾರ್ಗು ಬಹಳ ಮುಖ್ಯ. ಹ್ಞೂ ಸರ್, ಜೀವನಕ್ಕೆ ಅದೇ ಆಧಾರ. ಹೌದೌದು, ಹೌದು ಸರ್, ನಿಜ ಅದು. ಸರಿ. ಆಮೇಲೆ ಯಾವ್ಯಾವ ಊರುಗಳಿಗೆ ನಾವು ಸಂಚಾರ ಮಾಡಿದ್ರಿ? ಮಂಡ್ಯಕ್ಕೆ ಹೋಗಿದ್ದ ಸರ್, ಚಂಚೇಗೌಡ ನಾಟಕಕ್ಕೆ. ಕೃಷ್ಣ ಪಾರಿ ಎಂತ ನಾಟಕ, ಮಂಡ್ಯ, ಬೆಂಗಳೂರು, ಹೈದರಾಬಾದ್, ಡೆಲ್ಲಿ, ಎಲ್ಲ ಕಡೆ ಹೋಗಿ ತಾವು ನಾಟಕ ಪ್ರದರ್ಶನವನ್ನ ಮಾಡಿದ್ರಿ. ಚಂಚೇಗೌಡ ಸರ್ ಪಾತ್ರ ದರ್ಶಕನ್ ಪಾತ್ರ ಮಾಡ್ತಾ ಇದ್ವಿ ಸರ್. ಅವ್ರನ್ನ ನಾವು ಡ್ಯಾನ್ಸು ಪಾತ್ರ ಎಲ್ಲ ಮಾಡಿದ್ವಿ. ಯಾವ ಕಂಪ್ನಿಯವರು ನಿಮ್ಗೆ ಈ ಮಂಡ್ಯ, ಮೈಸೂರು, ಹೈದರಾಬಾದ್, ಬೆಂಗಳೂರು ಎಲ್ಲ ಕರ್ಕೊಂಡು ಹೋಗ್ತಾ ಇದ್ರು? ಇವರು ಮಂಡ್ಯದವರು ಸರ್, ರಮೇಶ್ ರಾಜು ಕೃಷ್ಣ ಬಳಗ ಅಂತ. ಅಲ್ಲೇ ಬಸ್ಸಿಗೆ ಇಷ್ಟೆಲ್ಲ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ರು? ಸ್ವಂತ ಗಾಡಿ ಇತ್ತು ಅವ್ರದ್ದೇನೆ? ಅವರೇ ಎಲ್ಲ ಕರ್ಕೊಂಡು ಹೋದ್ರು, ಎಲ್ಲಾ ಕಡೆನು, ಎಲ್ಲಾ ದೇವಸ್ಥಾನಗಳೆಲ್ಲ ತೋರ್ಸಿದ್ರು ಸರ್ ಅವ್ರನ್ನ. ಎಲ್ಲ ಕಡೆ ಹೋಗಿ ಈ ಮಂಡ್ಯ ರಮೇಶ್ ಅವರು ಯಾವ ನಾಟಕದಲ್ಲಿ ತಮ್ಮನ್ನ ಕರ್ಕೊಂಡ್ರು? ಕುರುಕ್ಷೇತ್ರ. ಕುರುಕ್ಷೇತ್ರ ನಾಟಕದಲ್ಲಿ ಯಾರು ಹಾರ್ಮೋನಿಯಂ ನೋಡ್ತಾ ಇರೋದು? ಲಕ್ಷ್ಮೀ ಅನ್ನೋರು ಹಾರ್ಮೋನಿಯಂ, ತಬಲಾದವರು ಗುರುಪಾಸ್ತರು ಗುರುಸ್ವಾಮಿ. ನಿಮ್ಗೆ ಅವ್ರ ಜೊತೆಗೆ ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಇದ್ರು. ಲಕ್ಷ್ಮೀ ಅನ್ನೋ ಹಾರ್ಮೋನಿಯಂ ಮಾಸ್ಟರ್ ಮತ್ತು ಗುರುಸ್ವಾಮಿ ಅನ್ನೋರು ಎಲ್ಲಾ ಕಡೆ ಕರ್ಕೊಂಡು ಹೋಗಿ ಎಲ್ಲಾ ಕಡೆ ಪ್ರೋತ್ಸಾಹ ಕೊಟ್ಟು ಹುರಿದು ಬಿಚ್ಚಿ ನಿಮ್ಗೆ ರಾಗ ಎಲ್ಲ ಹೇಳ್ಕೊಡ್ತಾ ಇರೋದು. ಹಾರ್ಮೋನಿಯಂ ಮಾಸ್ಟರ್ ಆಗಿದ್ರೆ ಯಾವ ರೀತಿ ಹಾಡುಗಾರಿಕೆ ಆಡಬೇಕು, ಯಾವ ತರ ಕಾಯನ ಬರೆದಿರ್ತಾರೆ ನಿಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಹಾರ್ಮೋನಿಯಂ ಮಾಸ್ಟರ್ ಲಕ್ಷ್ಮೀ ಅವರು ನಿಮ್ಗೆ ಹಾರ್ಮೋನಿಯಂ ಮಾಸ್ಟರ್ ಆಗಿದ್ದು ಎಲ್ಲವರು ನಿಮ್ಗೆ ಯಾವ ರೀತಿ ಹಾಡುಗಾರಿಕೆ ಮಾಡ್ಬೇಕು ಎಲ್ಲ ನಿಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ತಬಲಾ ಮಾಸ್ಟರ್ ಗುರುಸ್ವಾಮಿ ಅಷ್ಟೇ ಕೂಡ ಅವರು ಮಾಡ್ತಾ ಇದ್ರು. ನಿಮ್ಗೆ ಎಲ್ಲ ರೀತಿಯ ಎಲ್ಲೆಲ್ಲಿ ನಾಟಕ ಆಗುತ್ತೆ ನಮ್ಗೆ ನಿಮ್ಗೆ ಕರ್ಕೊಂಡು ಹೋಗಿ ಅವ್ರಿಗೆ ಎನ್ಕರೇಜ್ ಮಾಡ್ತಾ ಇದ್ರು. ಮತ್ತೆ ದೆಹಲಿನಲ್ಲಿ ತುಂಬಾ ಅದ್ದೂರಿಯಾಗಿ ನಾಟಕ ನಡೀತಾ ಇತ್ತಂತೆ, ಹೌದೇ? ಅದೇ ಕುರುಕ್ಷೇತ್ರ ಸರ್. ಅದೇ ಕುರುಕ್ಷೇತ್ರದಲ್ಲಿ ಒಳ್ಳೆ ಸೀನರಿಗಳು, ಒಳ್ಳೆ ಕಾಸ್ಟ್ಯೂಮ್ ಎಲ್ಲ ಚೆನ್ನಾಗಿ ಹಾಕಿ ತುಂಬಾ ಅದ್ದೂರಿಯಾಗಿ ನಾಟಕ ಮಾಡ್ತಾ ಇದ್ದಾರೆ. ತುಂಬಾ ಫೇಮಸ್ ಆಗಿತ್ತಂತೆ ನಾಟಕ, ಹೌದೇ? ಅವಾಗ ನಾಟಕ ಕಲೆಗೆ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ರು, ಜನಗಳು ಕೂಡ ಬರ್ತಾ ಇದ್ರು. ಆಮೇಲೆ ನೀವು ರಂಗಗೀತೆ ಆಡೋದಕ್ಕೆ ಪ್ರಾರಂಭ ಮಾಡಿದಾಗ ನೀವು ರಂಗಗೀತೆ ಆಡೋದಕ್ಕೆ ಪ್ರಾರಂಭ ಮಾಡಿ ಯೋಗ ನರಸಿಂಹಮೂರ್ತಿ ಅವರು ಆದ್ಮೇಲೆ ನುಡಿಸಿದ್ರು ಮಂಡ್ಯದಲ್ಲಿ. ಹೇಳಿ. ರಂಗಗೀತೆ ನಾವು ಆಡ್ದ ಇದ್ರು. ಯೋಗ ನರಸಿಂಹಮೂರ್ತಿ ಅವರು ರಂಗಗೀತೆ ಆಡೋದಕ್ಕೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ರಂಗಗೀತೆಗಳು ಆಡೋದಕ್ಕೆ ಪ್ರಾರಂಭ ಮಾಡಿದ್ರು. ಆಮೇಲೆ ಪರಶಿವಯ್ಯ ಅನ್ನೋ ನೇತೃತ್ವದಲ್ಲೂ ಕೂಡ ನೀವು ರಂಗಗೀತೆಗಳನ್ನ ಆಡ್ತಿದ್ರು ಅಂತಲ್ಲ? ಪರಂ ಶಿವಣ್ಣ ಅವರು ಕೂಡ ರಂಗಗೀತೆ ಆಡಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಹೌದು. ಆಮೇಲೆ ಮೈಸೂರು ಅನಂತ ಸ್ವಾಮಿ ಅವರು ಅವರು ಹಾರ್ಮೋನಿಯಂ ನುಡ್ತಾ ಇದ್ರು. ಯಾವ ನಾಟಕದಲ್ಲಿ? ಅಣ್ಣ ತಂಗಿ ನಾಟಕದಲ್ಲಿ ನಿಮ್ಗೆ ಅವಕಾಶ ಮಾಡಿಕೊಟ್ಟ ಇಬ್ರು ಪಾತ್ರ ಮಾಡಿದ್ವಿ, ನಾಟಕದಲ್ಲಿ ಪಾತ್ರ ಮಾಡಿದ್ವಿ. ಹೆಂಗಿತ್ತು ನಾಟಕ? ತುಂಬಾ ಚೆನ್ನಾಗಿತ್ತು ನಾಟಕ. ಚೆನ್ನಾಗಿತ್ತು. ಎಷ್ಟು ಗಂಟೆ ನಾಟಕ ಇತ್ತದು? 5 ಗಂಟೆ ಸರ್. 5 ಗಂಟೆ ನಾಟಕ. 5 ಅವರ್ಸ್ ನಾಟಕ ಇತ್ತು. ಅವರೇ ಹಾಡೋರಲ್ಲ ಜಾಸ್ತಿ, ಅದಕ್ಕೆ ಭಾವಗೀತೆ ಹಾಡ್ತಾ ಇದ್ದಾರೆ ಸರ್ ಜಾಸ್ತಿ. ಅವರು ಮಧ್ಯ ಟೈಮ್ ಇದ್ದಾಗ ಎಲ್ಲ ಆಡ್ತಾ ಇದ್ದಾರೆ. ಆಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ನಿಮ್ಗೆ ಹಾಡುಗಾರಿಕೆ ಮಾಡೋದಕ್ಕೆ, ಡ್ಯಾನ್ಸ್ ಮಾಡೋದಕ್ಕೆ ಕರೆತಿದ್ರ? ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಹೋಗಿದ್ವಿ ಸರ್, ಪ್ರಶಸ್ತಿ ಎಲ್ಲ ಆಗಿದೆ. ಅವರು ನಿಮ್ಗೆ ಕರಿತಾ ಇದ್ರು ಡ್ಯಾನ್ಸ್ ಬನ್ನಿ ಕರೆದಿದ್ದಾರೆ. ಎಲ್ಲ ಕಡೆ ಹೋಗಿದ್ವಿ ಸರ್. ಎಲ್ಲೆಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಕಾರ್ಯಕ್ರಮ ಕೊಟ್ಟಿದ್ದೀರಿ ತಾವು? ಕಲಾಮಂದಿರ, ಜಗಮಂದಿರ ಪ್ಯಾಲೇಸ್ ಇದೆಲ್ಲ ಹೋಗಿ ಕಾರ್ಯಕ್ರಮ
ನರಸೀಪುರಕ್ಕೆ ಹೋಗಿದ್ವಿ ಅವ್ರ ಸಂಘ. ಎಲ್ಲ ಕಡೆ ಸಂಭಾವನೆ ಕೊಡ್ತಿದ್ದಾರೆ ನಿಮ್ಗೆ? ಕೊಡ್ತಾ ಇದ್ದೆ. ಆಮೇಲೆ ನೀವು ಅಕ್ಕ ತಂಗಿರಾಗಿದ್ರು ಯಾವಾಗ್ಲೂ ಕೂಡ ಇಬ್ರು ಒಟ್ಟಿಗೆ ಇರ್ತಾ ಇದ್ರಂತೆ, ಒಂದೇ ಮನೆ ಇರ್ತಾ ಇರಂತೆ, ಎಲ್ಲಾರ ಕರೆದ ಇಬ್ರು ಒಟ್ಟಿಗೆ ಹೋಗ್ತಿರಂತೆ. ಏನಕ್ಕೆ ಹಿಂಗೆ ಹೋಗ್ತಾ ಇದ್ರಿ ಇತ್ತು ಒಟ್ಟಿಗೆ? ಒಬ್ಬರ್ ಬಿಟ್ಟು ಒಬ್ರು ಇರ್ತಾ ಇರ್ಲಿಲ್ಲ ಸರ್, ಅದಕ್ಕೋಸ್ಕರ. ಪಾತ್ರ ಇಲ್ದವ್ರು ಜೊತೆಲಿ ಬರೋರು. ಅವ್ಳ ಪಾತ್ರ ಮಾಡಿದಾಗ ನಾನು ಜೊತೆ ಬರ್ತಾ ಇದ್ವಿ, ನಾನ್ ಪಾತ್ರ ಮಾಡಿದ ನನ್ಗಿಲ್ದೆ ಇವ್ರೆ ಅವ್ಳ ಪಾತ್ರ ಬರೋಳ ಜೊತೆ. ಅಂದ್ರೆ ಎಲ್ಲಿ ಹೋಗ್ಬೇಕಾ ಒಟ್ಟಿಗೆ ಹೋಗ್ತಿದ್ವಿ. ನಾಟಕದಲ್ಲಿ ನಿಮ್ಗೆ ತುಂಬಾ ಆಸಕ್ತಿ ಇತ್ತು? ಎಲ್ಲಾ ಪಾತ್ರನೂ ಗೊತ್ತಲ್ಲ, ಅದಕ್ಕೋಸ್ಕರ ಪೌರಾಣಿಕ ತುಂಬಾ ಮಾಡಿದ್ವಿ ಸರ್. ಜಾಸ್ತಿ ಪೌರಾಣಿಕ ತುಂಬಾ ಇಲ್ಲ, ಸಾಮಾಜಿಕ ಎಲ್ಲ ಪೌರಾಣಿಕ. ಮತ್ತೆ ಮೈಸೂರು ಚಾಮರಾಜನಗರದಲ್ಲಿ ಯಾವ್ಯಾವ ತರ ಪೌರಾಣಿಕ ನಾಟಕಗಳಾಗಿದ್ದೀರಿ? ಯಾವ್ಯಾವ ಪೌರಾಣಿಕ ನಾಟಕ? ದಕ್ಷಯಜ್ಞ ಜಾಸ್ತಿ ಸರ್ ಅಲ್ಲಿ ಆ ಕಡೆ. ಪ್ರಭುಲಿಂಗ ಲೀಲೆ, ದಕ್ಷಯಜ್ಞ, ಮಾಯೆ ಪಾತ್ರ, ಪ್ರಭುಲಿಂಗ ಲೀಲೆ ಮಾಯೆ ಪಾತ್ರ ಮಾಡ್ತಾ ಇದ್ದಾರೆ. ಏನೇನ್ ಪಾತ್ರ? ಮಾಯೆ, ಮೋಹಿನಿ, ಪಾರ್ವತಿ. ಏನೇನ್ ಪಾತ್ರಗಳು ಮಾಡ್ತಾ ಇದ್ರಿ? ಅದೇ ಪಾರ್ವತಿ, ಮೋಹಿನಿ, ಮೋಹಿನಿ ರುಕ್ಮಿಣಿ, ಪ್ರಭುಲಿಂಗ ಲೀಲೆಯಲ್ಲಿ ದಕ್ಷಯಜ್ಞ ಆಡಿದ್ರೆ ಜಾಸ್ತಿ ಪಾರ್ವತಿ ಪಾತ್ರ ಮಾಡ್ತಾರೆ, ಸತಿ ಪಾತ್ರ ಮಾಡ್ತಾ ಇದ್ದೆ ಸರ್ ನಾನು. ಟೌನ್ ಹಾಲ್ ಅಲ್ಲಿ ಕಲಾಮಂದಿರಗಳಲ್ಲಿ ಹೆಚ್ಚಾಗಿ ನೀವು ನಾಟಕಗಳನ್ನ ಪ್ರದರ್ಶನ ಮಾಡಿದ ಉಂಟು? ಮಾಡಿದ್ವಿ ಸರ್. ಎಲ್ಲ ಜಾಸ್ತಿ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಇವಾಗ ನಾಟಕ ಮಾಡ್ತಿದ್ದ ಈಗಲೂ ಕೂಡ? ಈಗಲೂ ಮಾಡ್ತೀವಿ, ಮಾಡ್ತಾ ಇದ್ದೀವಿ. ರಂಗಗೀತೆ ಈಗಲೇ ಜಾಸ್ತಿ ಸರ್ ಈಗ. ಇವಾಗ ಕೂಡ ಕರೀತಾರೆ. ಆಮೇಲೆ ನಿಮ್ಗೆ ಯಾರು ಪ್ರೋತ್ಸಾಹ ಕೊಟ್ರಿ ನಿಮ್ಗೆ ನಾಟಕದಲ್ಲಿ? ನಮ್ಗೆ ಪ್ರೋತ್ಸಾಹ ಕೊಟ್ಟಿದ್ದು ಇಂದಿರಮ್ಮ ಅಂತ ಇದ್ರೆ ನಿಮ್ಗೆ? ವಸಂತಮ್ಮ, ಇಂದ್ರಮ್ಮ ಅವರು, ಸರೋಜಮ್ಮ, ಅರ್ಪನವರು, ಕೊಳ್ಳೇಗಾಲದಲ್ಲಿ ಯಾರು ನಾರಾಯಣಸ್ವಾಮಿ ಅವರು, ಮೈಸೂರಿನವರು, ಲಾರಿ ನಟವಾದವರು, ಶ್ರೀರಾಮು ಅಂತ, ಶ್ರೀರಾಮನ್ ಅವರು, ಅವರೆಲ್ಲ ನಿಮ್ಗೆ ಪ್ರೋತ್ಸಾಹ ಕೊಟ್ಟು ಎಲ್ಲಾ ಕಡೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅನಂತು ಅಂತ ಅವರು ಪ್ರಸಾದನ ಮಾಡಿದೆ, ತುಂಬಾ ಚೆನ್ನಾಗಿ ಪ್ರಸಾದ ಮಾಡ್ತಿರಂತೆ. ಮೇಕಪ್ ಇಲ್ಲ, ತಬ್ಲಾ ಅನಂತಣ್ಣ ಅವರು. ಆಮೇಲೆ ಕೊಳ್ಳೇಗಾಲದಲ್ಲಿ ನಾಗರಾಜು, ಪ್ರಭಾಕರ್, ವೆಂಕಟೇಶ್ ಅವರು ತುಂಬಾ ಪ್ರೋತ್ಸಾಹ ಕೊಟ್ಟರಂತೆ. ಹೌದು ಸರ್, ಕೊಟ್ಟು ಎಲ್ಲ ಪಾತ್ರಗಳು ಕೊಟ್ಟು ನಿಮ್ಗೆ ಎಲ್ಲ ಅನುಕೂಲ ಮಾಡ್ಕೊಟ್ರಂತೆ. ತುಂಬಾ ವಾದ್ಯ ಚೆನ್ನಾಗಿ ನುಡ್ಸೋರು. ನಮ್ಗೆ ಚಿಕ್ಕಡ್ಡಿ ಪುಟ್ಟಣ್ಣ ಅಂತ ಯಾರು ನಿಮ್ಗೆ ಪರಿಚಯ ಉಂಟಲ್ಲ? ಯಾರು ಅವ್ರು? ಕಶ್ಯಪನ್ ಪಾತ್ರ ಮಾಡ್ತಾರೆ ಸರ್. ಸುಮಾರಾಗಿ ಅವರು 40 ವರ್ಷದಿಂದ ಪರಿಚಯ. ಸಣ್ಣವ್ರಿದ್ದಾಗ್ಲೇ ಊರಿಗೆ ಹೋಗಿದ್ದು, ಚಿಕ್ಕಳಿಗೆ ಜಾಸ್ತಿ ಹೋಗಿದ್ದೀವಿ, ಅವ್ರ ಜೊತೆ ಪಾತ್ರ ಮಾಡಿದ್ವಿ. ಅವ್ರು ದುರ್ಯೋಧನ ಮಾಡೋರು, ನಾವು ಡಬ್ಬೆ ಡ್ಯಾನ್ಸ್ ಮಾಡ್ತಾ ಇದ್ವಿ ಅವ್ರ ದರ್ಬಾರಲ್ಲಿ. ಆವಲಿಂದ ಪರಿಚಯ ಅವರು. ದೊಡ್ಡಸೋಮಣ್ಣ, ಪೊಲೀಸ್ ದೊರೆಸ್ವಾಮಿನವರು ಪರಿಚಯ ಉಂಟು? ತುಂಬಾ ಪರಿಚಯ ಸರ್. ಅವ್ರಿಬ್ರು ಜೊತೆ ಅಣ್ತಂದಿರ್ ಪಾತ್ರನೇ ಅವ್ರು ಮಾಡೋದು. ನಾವೇನ್ ಜೊತೆ ತಡಿ, ನಾವೇನ್ ಜೊತೆ, ಅವರು ಹಂಗೆ ಜೊತೆ ಸರ್. ಚಿಕ್ಕಳ್ಳಿ ಪುಟ್ಟಣ್ಣ ಅವರು, ದೊಡ್ಡಸೋಮಣ್ಣ ಇಬ್ರು ಅಣ್ತಂದಿರಂಗೆ ಅವ್ರು. ಒಂದೇ ಬಳಿ ಹೂಗಳು, ನಾವ್ ಹೆಂಗೆ ಒಂದೇ ಬಳಿ ಹೂ ಅಂತೀವಿ, ಅವರು ಹಂಗೆ ಸರ್, ಯಾವಾಗ್ಲೂ ಜೊತೆ. ಗೋವಿಂದರಾಜು ಅವರು, ಗೋವಿಂದರಾಜು ಮಾಸ್ಟರ್, ತುಂಬಾ ನಾಟಕ ಹೋಗಿದ್ದೀವಿ. ಅವ್ರ ನಾಟಕಕ್ಕೆ ಯಾರಾದ್ರೂ ಪ್ರೋತ್ಸಾಹ ಕೊಡೋರು ಇರ್ಬೇಕು. ಇದಾದ್ರೆ ಯಾರು ಕರೀತಾರೆ ನಿಮ್ಗೆ? ಇಂತ ಕಲಾವಿದರು ನಿಮ್ಗೆ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದೀರಾ, ಜೀವನಕ್ಕೆ ತುಂಬಾ ಅನುಕೂಲ ಆಗಿದೆ ಅನ್ನೋದೋಸ್ಕರವಾಗಿ ನಾಟಕದ ಕರೆದ ಪಾತ್ರವನ್ನು ಕೊಟ್ಟು ಸಂಭಾವನೆ ಕೂಡ ನಿಮ್ಗೆ ಕೊಡ್ತಾ ಇದ್ರು. ಹೌದು ಸರ್. ಯಾರೋ ಇದ್ರು ನಿಮ್ಮ ಚಿಕ್ಕಳ್ಳಿ ಪುಟ್ಟಣ್ಣ ಅವರು, ಪೊಲೀಸ್ ದೊರೆಸ್ವಾಮಿ ಅವರು ಎಲ್ಲ ಕೂಡ ನಿಮ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ರು. ಆಮೇಲೆ ಆನೇಕಲ್ ರೇಣುಕಾರಾಧ್ಯ ಅವರು ಸನ್ಮಾನ ಮೊನ್ನೆ ಮಾಡಿದ್ ಸರ್. ತುಂಬಾ ಚೆನ್ನಾಗ್ ಮಾಡಿದ್ ಸರ್. ತುಂಬಾ ಒಂದು 150 ಜನದ ತನಕ ಮಾಡೋರು ಸರ್. ಯಾವ ಪುಣ್ಯ, ಶಾರದಾ ವಿಲಾಸ್ ಕಾಲೇಜ್ನಲ್ಲಿ ಆಯ್ತು. ತುಂಬಾ ಚೆನ್ನಾಗಾಯ್ತು ಸರ್. ನಮ್ಗೆಲ್ಲ ಸನ್ಮಾನ ಮಾಡಿದ್ರು, ನನ್ಗೆ ರಾಜನ್ಗೆ ಇಬ್ಬರಿಗೂ. ಆಮೇಲೆ ಕಲಾವಿದರ ಬಳಗ ಗಡಿಗಿನ ಬೆಲೆ, ಅವ್ರೇನೆ ಆನೇಕಲ್ ಅವ್ರು ಸರ್. ಎಲ್ಲ ನಿಮ್ಗೆ ಸನ್ಮಾನ ಮಾಡಿ ಸರ್ ಗೌರವನ್ನ ಪಾಪ. ಸುಮಾರು ಎಷ್ಟು ನಿಮ್ಗೆ ಸನ್ಮಾನ ಕಾರ್ಯಕ್ರಮಗಳು ಮಾಡಿದಾರೆ ನಿಮ್ಗೆ ಜೀವಮಾನದಲ್ಲಿ? ಒಂದು 10-15 ಆಗಿದೆ ಸರ್. ಆಗಿದೆ. ಪ್ರತಿಭೆಯನ್ನ ನೋಡಿ ಕರೆದವರಿಗೆ ಸನ್ಮಾನ ಮಾಡಿ, ಶಾಲೋತ್ಸಿ ಅವ್ರಿಗೆ ಮೊಮ್ಮಟ್ಟಗಳು ಕೊಟ್ಟು ಹಣದ ಒಂದು ಬಹುಮಾನ ಕೂಡ ಕೊಟ್ಟಿದ್ದಾರೆ ಕೆಲವರು.
ಸತ್ಯನಾರಾಯಣ ಶಾಸ್ತ್ರಿ ಮತ್ತೆ ಬಸವರಾಜ ಶಾಸ್ತ್ರಿ ಇವರು ಹರಕತೆ ಮಾಡ್ತಾ ಇರುವಂತೆ ಅವರು ಅವರು ಅಭಿಮಾನಿ ಸರ್. ಅವರ ನಿಮ್ಮ ನಮ್ಗೆ ಅವರೇ ಸನ್ಮಾನ ಮಾಡಿದ್ದಾರೆ. ಮಂಡ್ಯದಲ್ಲಿ ಮೈಸೂರಿನಲ್ಲಿ ಅವ್ರು ಸನ್ಮಾನ ಮಾಡಿಸಿದ್ದಾರೆ ಪಾಪ. ಸುಮಾರು ಒಂದು 8 ವರ್ಷದಿಂದ ಇದ್ದ ನಾಟಕ ಕಲೆ ತಾವು ನಿರತರಾಗಿದ್ರಿ. 50 ವರ್ಷದಿಂದ ಇದ್ದೀರಾ? 30-40 ವರ್ಷದಿಂದ ನಾಟಕ ಕಲೆ ಇಲ್ಲ ಸರ್, 50 ವರ್ಷದಿಂದ ಇದ್ದೀವಿ. 50 ವರ್ಷದಿಂದ ಜಾಸ್ತಿನೇ ಆಗುತ್ತೆ ಲೆಕ್ಕ ಹಾಕಿದ್ರೆ. 10ನೇ ವರ್ಷದಲ್ಲೇ ಮೊದಲನೇ ಮಾಡಿದ್ರಿ. ಇವಾಗ 68-69 ವರ್ಷ ಈಗ 55 ವರ್ಷ ಆಗೋಯ್ತು. ನೀವು ನಾಟಕ ಕಲೆ ಬರೀ ನಾಟಕ ಕಲೆ, ನಾಟಕ, ಡ್ಯಾನ್ಸು, ಅದು ಹರಿಕತೆ ಇಲ್ಲ, ಇದೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ನಿಮ್ಮ ಜೀವನವನ್ನೇ ನಾಟಕ ಕಲೆಗೆ ಅರ್ಪಣೆ ಮಾಡ್ಕೊಂಡ್ಬಿಟ್ಟಿದ್ದೀರಾ ನೀವು. ಹೌದು ಸರ್, ಅಲ್ವೇ? ಹೌದು. 10ನೇ ವರ್ಷದಿಂದ ನೀವು ಇದನ್ನ ಮುಂದುವರ್ಕೊಂಡು ತಾವು ಬಂದಿದ್ದೀರಿ. ತುಂಬಾ ಸಂತೋಷ. ನೀವು ಈ ತರ ಒಂದು ನಾಟಕ ಕಲೆ ತುಂಬಾ ಆಸಕ್ತಿ ಇಟ್ಕೊಂಡು ಅದನ್ನೇ ನಿಮ್ಮ ಜೀವನದ ಒಂದು ವೃತ್ತಿಯನ್ನಾಗಿ ಮಾಡ್ಕೊಂಡು ಅದನ್ನ ಜೀವನವನ್ನ ವಿವರಣೆ ಮಾಡ್ಕೊಂಡು ಬಂದಿದ್ದೀರಾ. ದೇವರು ನಿಮ್ಗೆ ಹಲವಾರು ರೀತಿಯ ಅನುಕೂಲಗಳನ್ನು ಕೊಡ್ಲಿ, ಮುಂದಕ್ಕೆ ಒಳ್ಳೆ ಪಾತ್ರಗಳನ್ನು ಕೊಡ್ಲಿ ಅಂತ ಹಾರೈಸ್ತೀನಿ. ಮತ್ತೆ ನೀವು ಯಾವ್ದಾರೊಂದು ನಮ್ಮ ವೀಕ್ಷಕರಿಗೋಸ್ಕರವಾಗಿ ಯಾವ್ದಾದ್ರು ರಂಗಗೀತೆಯನ್ನ ಆಡ್ತೀರಾ? ಒಂದ್ ಎರಡನ್ನ ಆಡ್ತೀರಾ? ಆಡ್ತೀವಿ. ಯಾವ್ದು ರಂಗಗೀತೆ ಆಡ್ತೀರಿ ಈಗ? ಕೃಷ್ಣಲೀಲೆ ನಾಟಕನ. ಪಾಲನು ತರುವ ಬಾಲೆಯ ಕರೆವ, ಪಾಲನು ತರುವ ಬಾಲೆಯ ಕರೆವ, ಪಾಲನು ತರುವ ಬಾಲೆಯ ಕರೆವ, ಪಾಲನು ತರುವ ಬಾಲೆಯ ಕರೆವ, ನಂದಾನ ನಂದಾನ ನಂದಾನು ಚಂದ, ನಂದಾನ ನಂದಾನ ನಂದವು ಚಂದ, ಚಿತ್ರವಿದು ಗೋಪಾಲ ಬಾಲ ಕೃಷ್ಣ ಲೀಲೆಯೋ, ಲೀಲೆಯೋ ಕೃಷ್ಣ ಲೀಲೆಯೋ, ಲೀಲೆಯೋ ಕೃಷ್ಣ ಲೀಲೆಯೋ, ಸುಂದರ ಬಾಲ ಬಂಧುರ ಲೀಲಾ, ಸುಂದರ ಬಾಲ ಬಂಧುರ ಲೀಲಾ, ಸುಂದರ ಬಾಲ ಬಂಧುರ ಲೀಲಾ, ಸುಂದರ ಬಾಲ ಬಂಧುರ ಲೀಲಾ, ನಂದಾನ ನಂದಾನ ನಂದವು ಚಂದ, ನಂದಾನ ನಂದಾನ ನಂದವು ಚಂದ, ಚಿತ್ರವಿದು ಗೋಪಾಲ ಬಾಲ ಕೃಷ್ಣ ಲೀಲೆಯೋ, ಲೀಲೆಯೋ ಕೃಷ್ಣ ಲೀಲೆಯೋ, ಲೀಲೆಯೋ ಕೃಷ್ಣ ಲೀಲೆಯೋ. ತುಂಬಾ ಸಂತೋಷ. ಹಾಡುಗಾರಿಕೆ ಚೆನ್ನಾಗಿ ಆಡಿದಿರಿ. ನೀವು ಹಿಂದೆ ಎಷ್ಟು ಚೆನ್ನಾಗಿ ಹಾಡುಗಾರಿಕೆ ಆಡ್ತಾ ಇದ್ರು ನಿಮ್ಗೆ ವಿಡಿಯೋ ಗೊತ್ತಾಗತ್ತೆ. ಒಳ್ಳೆ ಚೆನ್ನಾಗಿ ಅಭಿನಯ ಮಾಡಿ ಕಲಾಸಕ್ತ ಚೆನ್ನಾಗಿ ರಂಜನೆ ಮಾಡಿದ್ದೀರಾ. ನಮ್ಮ ಒಂದು ಆದಿತ್ಯಲೋಕಿ ಯೂಟ್ಯೂಬ್ ಚಾನಲ್ ಬಂದು ಇಲ್ಲೊಂದು ಸ್ಟುಡಿಯೋದಲ್ಲಿ ಬಂದು ನಮ್ಮ ಒಂದು ಕಲಾ ಪ್ರದರ್ಶನವನ್ನ ತಾವು ಮಾಡತಕ್ಕಂತ ಈ ಸೇವೆಯನ್ನ, ಕಲಾ ಸೇವೆಯನ್ನ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಇದಕ್ಕಾಗಿ ನಿಮ್ಗೆ ಅನಂತ ಧನ್ಯವಾದಗಳು. ಮುಂದೆ ನಿಮ್ಮ ಜೀವನದಲ್ಲಿ ಏನು ಸಾಧನೆ ಮಾಡಬೇಕು ಅಂತ ತಾವು ಇಷ್ಟಪಡ್ತೀರಾ? ಮುಂದುವರಬೇಕು ಅಂತ ಇದೆ ಸರ್. ಇನ್ನೇನ್ ಇಲ್ಲ ಸರ್, ಇನ್ನೇನ್ ಜೀವನ ಆಸೆ ಇಲ್ಲ ಸರ್, ಇಷ್ಟೇ. ಆಮೇಲೆ ಸಿದ್ದರಾಮಯ್ಯ ಒಂದು ವಿಷಯ ಹೇಳ್ಬೇಕಾಯ್ತು. ಸಿದ್ದರಾಮಯ್ಯವ್ರಿಗೆ ಸಿದ್ದರಾಮಯ್ಯವ್ರಿಗೆ ವಿಷಯ ಹೇಳ್ಬೇಕಾಯ್ತು. ಅವ್ರ ಅಣ್ಣ ಪಾತ್ರ ಮಾಡಿದ್ರು ಸರ್. ಸಿದ್ದರಾಮಯ್ಯ ಹೋಗಿದ್ರು ಅವಾಗ ಚಿಕ್ಕ ವಯಸ್ಸಿನಲ್ಲಿ ಅವ್ರ ದರ್ಬಾರ್ನಲ್ಲಿ ಡ್ಯಾನ್ಸ್ ಮಾಡಿದ್ರು ಸರ್ ಇಬ್ರು. ನಾವು ಬೆಂಗಳೂರಿಗೆ ಅವ್ರು ನೋಡಕ್ ಹೋಗಿದ್ವು. ಬೆಂಗಳೂರಿಗೆ ಸಿದ್ದರಾಮಯ್ಯ ಅವ್ರು ನಿಮ್ಮಂಗೆ ಕುಂತಿದ್ರು. ಅವರು ಅವ್ರೆಲ್ಲ ನಿಂತಿರ್ತಾರಲ್ಲ ಸರ್, ಅವ್ರು ಅಕ್ಕಪಕ್ಕ ಇಲ್ಲ, ಅವ್ರಿಗೆಲ್ಲ ಹೇಳ್ತಾವ್ರೆ ನಮ್ಮ ಅಣ್ಣ ಪಾತ್ರ ಮಾಡಿದಾಗ ನೋಡಪ್ಪ ಅಕ್ಕ ತಂಗಿ ಡ್ಯಾನ್ಸ್ ಮಾಡಿದ್ರು ನಮ್ಮ ಊರಿನಲ್ಲಿ ಸಿದ್ದರಾಮುಂಡಿಲಿ ಅಂತ ಎಲ್ಲಾರ್ಗು ಹೇಳಿ ಸರ್. ಅವ್ರೆಲ್ಲ ನಮ್ಗೆ ತಿರುಗಿ ನೋಡಿದ್ರು ಒಂಥರ ಸುಮ್ನೆ ನಾಚಿಕೆ ಆಗೋಯ್ತು ಸರ್ ನಮ್ಗೆ. ಒಳ್ಳೆ ಕಲಾವಿದ್ರು. ಆಮೇಲೆ ಯಾರ ನಮ್ ಕಡೆಯವರು ನಮ್ ಹೆಂಗಸರುಗಳು ನಮ್ ಕರೀತಾ ಇರ್ಲಿಲ್ಲ, ಅವ್ರಾಗೆ ಹೊಟ್ಟೋಗೋರು. ಇವರೆಲ್ಲ ಹೋದಾಗ ರಾಧಾಶಾಂತ ಚೆನ್ನಾಗವ್ರ, ರಾಧಾಶಾಂತ ಅವ್ರು ಬಂದಿಲ್ವಾ, ಅಕ್ಕ ತಂಗಿ ಬಂದಿಲ್ವಾ, ಯಾಕಮ್ಮ ಕರ್ಕೊಂಡ್ ಬರ್ಲಿಲ್ಲ ಅನ್ನೋರು ಸರ್. ಆಮೇಲೆ ಎಲ್ಲರಿಗೂ ಅಧ್ಯಕ್ಷತೆಗೆ ಈ ಮೈಸೂರು ತಾಲೂಕ್ ತುಂಬಾ ಬರೋರು ಸರ್ ಅವರು ಸಿದ್ದರಾಮಯ್ಯ ಅವರು. ನಾವ್ ಹಿಂಗೆ ನಿಮ್ಮಂಗೆ ಮಾತಾಡ್ತಾ ಇದ್ವಿ ಸರ್.
ಹಿಂಗೆ ಅಧ್ಯಕ್ಷತೆ ಒಳಗಡೆ ಹಿಂಗ್ ಕುಂತಿರೋರಲ್ಲ ಸರ್, ಹಿಂಗೆ ತುಂಬಾ ಮಾತಾಡ್ತಾ ಇದ್ ಸರ್. ತುಂಬಾ ಅಭಿಮಾನ. ಅದ್ಯಾವ ಜನ್ಮದ್ದು ಪಾಪ, ನಾವೇನು ಸಹಾಯ ಕೇಳಲಿಲ್ಲ ಅವ್ರಿಗೆ ಸರ್. ತುಂಬಾ ಅಭಿಮಾನ. ಅವ್ರು ಹಂಗೆ ಸರ್, ಅಕ್ಕ ತಂಗಿ ನಿಮ್ಗೆ ಚೆನ್ನಾಗವ್ರ? ಕೇಳಿದ್ರೆ ನಮ್ ಕಡೆಯವ್ರು ಹೋದಾಗ ಕೇಳಿದ್ದಾರೆ. ಯಾಕಮ್ಮ ಅವ್ರು ಕರ್ಕೊಂಡ್ ಬರ್ಲಿಲ್ಲ? ಚೆನ್ನಾಗವ್ರ ಅಕ್ಕ ತಂಗಿರು. ಏನ್ ನಿಮ್ಮಂಗ ಸಹಾಯ ಮಾಡಿದಾರ? ಇಲ್ಲ ಸರ್, ನಾವೇನ್ ಕೇಳಿಲ್ಲ ಸರ್ ಅವ್ರಿಗೆ. ಮಾಶಾಸನ ಬರ್ತಾ ಇದೆ ಅಷ್ಟೇ. ನಾವೇನ್ ಕೇಳ್ಬಾರ್ದು ಸರ್, ಅಭಿಮಾನನೇ ಸಾಕು. ನಿಮಗೆ ಪ್ರತಿ ತಿಂಗಳು 2,000 ರೂಪಾಯಿ. ಶಾಂತ ಮೇಡಮ್ ಅವರು, ರಾಧಾ ಮೇಡಮ್ ಅವರು ಸುಮಾರು 10 ವರ್ಷದಿಂದ ನಾಟಕ ಕಲೆಯನ್ನೇ ನಂಬ್ಕೊಂಡು ಬಂದಿದ್ರ. ಈಗ ನಿಮ್ಗೆ 68 ವಯಸ್ಸಾಗಿದೆ. ಈಗ ಇವರು ಕೂಡ ನಾಟಕ ಕಲೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಿದ್ರ. ನಿಮ್ಗೆ ಜೀವನಕ್ಕೆ ಬೇರೆ ಯಾವುದೇ ರೀತಿಯ ವರಮಾನ ಇಲ್ಲ. ಆದ್ರೂ ಕೂಡ ನೀವು ಯಾರಲ್ಲೂ ಕೂಡ ಕೈ ಚಾಚದೇನೆ, ಯಾರು ಕೂಡ ಆಶ್ರಯ ಮಾಡ್ದೇನೆ ನೀವು ನಾಟಕ ಕಲೆಯನ್ನ ನಂಬ್ಕೊಂಡು ಅದರಲ್ಲೇ ತಾವು ಜೀವನ ಮಾಡ್ಕೊಂಡ್ ಬಂದಿದ್ರೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹೇಳ್ಬೇಕು ಸರ್. ಎಲ್ಲ ಊರ್ನವ್ರು ನಮ್ಗೆ ತುಂಬಾ ಪ್ರೀತಿಯಿಂದ ಸಾಕಿದ್ದಾರೆ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಸರ್. ಯಾವ್ರಿಗೆ ಹೋಗ್ಲಿ, ಕೆಲವರೆಲ್ಲ ನಮ್ ತಾಯಿ ಸಮಾನಮ್ಮ, ನೀವು ಎಷ್ಟು ಅನ್ಯೋನ್ಯವಾಗಿ ಮಾತಾಡ್ತೀರಮ್ಮ, ಎಷ್ಟು ಬೆಲೆ ಕೊಡ್ತೀರಮ್ಮ. ಅವ್ರು ನಮ್ಗೆ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್, ಅದು ಮರೆಯಕ್ಕಾಗಲ್ಲ. ಅವ್ರು ನಮ್ಗೆ ಕಾಪಾಡಿದ್ದಾರೆ, ಅವ್ರ ಅನ್ನದಾತರು ಸರ್ ನಮ್ಗೆ. ಅದ್ ಮರೆಯಕ್ಕ ನಾವ್ ಮತ್ತೆ ಒಳ್ಳೆ ಮನುಷ್ಯನೇ ಆಗಲ್ಲ ಸರ್. ತುಂಬಾ ಅಭಿಮಾನ ಇಟ್ಟವ್ರೆ. ನಾವ್ ಅವ್ರಿಗೆ ಎಷ್ಟು ಋಣ ಆದ್ರೂ, ಎಷ್ಟು ಜನ್ಮ ತೀರ್ಸಿದ್ರು ಸಾಕಾಗಲ್ಲ ಸರ್. ನಾವು ಅವ್ರಿಗೆ ಧನ್ಯವಾದ. ಕ್ಲಾರಿನೆಟ್ ವಾದಕರು, ತಬಲ ವಾದಕರು ಮತ್ತು ಮೈಸೂರು ಅನಂತ ಸ್ವಾಮಿ ಅವರು, ನಂಜುಂಡೇಶ್ವರ ಚಾಮುಂಡೇಶ್ವರಿ ತಂದಿರೋರು, ಇವರೆಲ್ಲ ನಿಮ್ಗೆ ಕರೆದು ಕೆಲಸವನ್ನು ಕೊಟ್ಟಿದ್ದಾರೆ, ಅಭಿನಯ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಮ್ಗೆ ಜೀವನದಲ್ಲಿ ತುಂಬಾ ಹಣಕಾಸಿನ ತೊಂದರೆ ಇದೆ, ಆದ್ರೂ ಕೂಡ ಅವರು ಈ ಒಂದು ನಾಟಕದಲ್ಲಿ ಅಭಿನಯ ಮಾಡಕ್ಕೆ ಕರ್ಕೊಂಡ್ಬಂದು ಅವಕಾಶ ಕೊಟ್ಟು ಸಂಭಾವನೆ ಕೊಟ್ಟು ನಿಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಾಟಕ ಕಲೆ ನಿಮ್ಗೆ ಹೇಗೆ ಸಹಾಯ ಮಾಡಿದೆ ಜೀವನಕ್ಕೆ? ಅದ್ರಿಂದಾನೇ ಸರ್ ಜೀವನ ನಮ್ದು. ಅದ್ರಿಂದ ಜೀವನ ನಡ್ಸ್ಕೊಂಡ್ ಬಂದೆ ಇಷ್ಟು ವರ್ಷ. ಅದ್ರಿಂದ ನಾವು ಬದುಕ್ತೋ ಮನುಷ್ಯ ಆದೋ ಸರ್. ಮನುಷ್ಯರಾಗಿ ಇವತ್ತು ಎಲ್ಲಾರು ಬೆಲೆ ಕೊಡ್ಬೇಕಾದ್ರೆ ನಾವು ಅವ್ರಿಗೆ ಬೆಲೆ ಕೊಟ್ಟಿದ್, ಕಲೆಗೆ ಬೆಲೆ ಕೊಟ್ಟೋ ನಾವು ಹಗ್ಲು ರಾತ್ರಿ ನಾವು ಅದಕ್ಕ ಕಷ್ಟಪಟ್ಟು ಸರ್. ಅದಕ್ಕಾಗಿ ಯಾರು ಇಲ್ಲ ಸರ್, ಯಾರಿಂದ ಏನಿಲ್ಲ ಸರ್. ಹೌದು ಸರ್, ನಿಜ. ನಾಟಕ ಕಲೆಯನ್ನು ನಂಬ್ಕೊಂಡು ಅದರಲ್ಲಿ ತಾವು ಮುಂದೆ ಬಂದು ಅದರಲ್ಲೇ ನೀವು ಜೀವನ ನಿರ್ವಹಣೆ ಮಾಡ್ತಾ ಇದ್ದೀರಾ. ಹೌದು ಸರ್, ನಾಟಕ ಕಲೆ ನೀವು ಕೈ ಹಿಡಿದು ಕಾಪಾಡಿದೆ. ಹೌದು, 100% ಸತ್ಯ ಸರ್. ಅದ್ ಮರೆಯಕ್ಕಾಗಲ್ಲ ಸರ್. ಅದ್ ನಮ್ ಕಾಪಾಡಿದೆ. ನಾವು ಎಲ್ಲರಿಗೂ ಧನ್ಯವಾದ ಸರ್. ನಿಮಗೆ ಯಾರ್ಯಾರು ಅವಕಾಶ ಮಾಡಿಕೊಟ್ರು ಅವಕ್ಕೆಲ್ಲ ನೀವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀರಿ? ನಿಜವಾಗ್ಲು ಸರ್, 100% ಸತ್ಯ ಸರ್. ನೀವ್ ಹೇಳಿ, ಅದನ್ನ ನೀವ್ ಹೇಳಿ ಏನಂತ. ಯಾರ್ಯಾರು ನಮ್ಗೆ ಅವಕಾಶ ಕೊಟ್ಟು ನಾಟಕದ ಅಭಿನಯ ಮಾಡೋದಕ್ಕೆ? ನಮ್ಗೆಲ್ಲರೂ ಅದೊಂದು ಮಾತಾಡ ಏನ್ ಹೇಳ್ತಿದ್ದೀನಲ್ಲ, ಯಾರ್ಯಾರು ನಾಟಕದಲ್ಲಿ ಅಭಿನಯಕ್ಕೆ ಎಲ್ಲರೂ ನಮ್ಗೆ ಅವಕಾಶ ಕೊಟ್ಟಿದಾರಲ್ಲ, ಅವ್ರಿಗೆ ಧನ್ಯವಾದ. ಅವ್ರಿಗೆಲ್ಲರಿಗೂ ನಮ್ಮ ಧನ್ಯವಾದ. ಯಾಕೆ ಇನ್ನೇನ್ ಹೇಳೋದು? ನಮ್ಗೆ ಅವಕಾಶ ಕೊಟ್ಟಂತ ಮಹನೀಯರಿಗೆ ನಮ್ಮ ಅನಂತ ಅನಂತ ಧನ್ಯವಾದ. ಜೀವನಕ್ಕೆ ಹೇಗಿದ್ದೆ ನಿಮ್ಗೆ? ಪರವಾಗಿಲ್ಲ. ಈಗ ನಿಮ್ಮ ಮಕ್ಕಳಿಲ್ಲ, ಇಬ್ಬರಿಗೂ ಮಕ್ಕಳಿಲ್ಲ, ಕಟ್ಕೊಂಡಿದ್ದಾರೆ ಈಗ? ಇದ್ದಾರೆ, ಇಬ್ರು ಯಜಮಾನಿದ್ದಾರೆ. ಅವರು ಕೂಡ ಏನ್ ಕೆಲಸ ಮಾಡ್ತಾರೆ? ಏನಿಲ್ಲ ಸರ್, ಅವ್ರ ವಯಸ್ಸಾಗೋಯ್ತು. ಏನ್ ನಡೆಯಲ್ಲ ಸರ್ ಪಾಪ. ಮನೆ ಸ್ವಂತ ಮನೆ ನಿಮ್ದು? ನಮ್ಮ ಅಕ್ಕ ಕೊಟ್ಟಿದ್ದಾರೆ, ಹಳೆಯ ಮನೆ ಸರ್. ಹೆಂಗೋ ಇದ್ದೀವಿ. ನಾಟಕ ಮಾಡ್ಕೊಂಡು ಬರತಕ್ಕಂತ ಸಂಭವನಲ್ಲಿ ಮಾಶಾಸನದಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡಿದ್ದೀವಿ ಸರ್. ಈಗ ನಾಟಕ ಕಲೆ ಕಲಿಬೇಕು ಅಂತ ಇರತಕ್ಕಂತ ಬೇರೆ ಬೇರೆ ಕಲಾಭಿಮಾನಿಗಳಿಗೆ, ಜನಗಳಿಗೆ ನೀವು ಏನ ಹೇಳಕ್ಕೆ ಇಷ್ಟಪಡ್ತೀರಿ? ಅವ್ರಿಗೆ ಏನ್ ಹೇಳಿದ್ರು ಸರ್? ನಾಟಕ ಕಲೆ ಕಲಿಬೇಕು, ಅದನ್ನ ನಾಟಕ ಅವ್ರಿಗೂ ಅಭಿಮಾನ ಇರ್ಬೇಕು ಸರ್. ಅವ್ರಿಗೂ ಅಭಿಮಾನ ಬೇಕಲ್ವಿ ಸರ್. ನಾವು ಕಷ್ಟ ಸುಖದಲ್ಲೇ ಬಂದಿದೀವಿ ಕಲೆಗೆ. ಈ ಕಾಲದಲ್ಲಿ ಏನಿಲ್ಲ ಸರ್, ಸುಖವಾಗವ್ರೆ ಕಲಾವಿದ್ರು. ಬಂದಿರೋರಿಗೆ ಸ್ವಲ್ಪ ತೊಂದರೆ. ಈಗ ಈಗೇನಿಲ್ಲ, ದುಡ್ಡೇ ಕೇಳ್ತಾರೆ ಬೇಕಾದಂಗೆ. ಕಲಾವಿದರು ಅನುಕೂಲವಾಗಿಲ್ಲ. ಕೆಲವರೆಲ್ಲ ಅವರೇ ಸರ್, ಕೆಲವರೆಲ್ಲ ಇದ್ದಾರೆ.
ಕೆಲವರು ಇದ್ದಾರೆ ನಿಮ್ಮಂತ ಕಲಾವಿದರು ಕಷ್ಟ ಸರ್ ಕೆಲವು ಹೌದು ಮಾಡ್ಕೊಂಡಿರ್ತಕ್ಕಂಥವ್ರು ಬರ್ತಾರೆ, ಸಂಭಾವನೆ ಬಹಳ ಕಮ್ಮಿ, ಜೀವನನೇ ಕಷ್ಟ ಸರ್, ಜೀವನಕ್ಕೆ ಕಷ್ಟ ಇದೆ. ಅದು ಕೂಡ ಸಾವರ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೌದು ಸರ್. ನಿಮ್ಗೆ ಮುಂದೆ ಒಳ್ಳೆ ಅವಕಾಶಗಳು ಸಿಕ್ಲಿ. ಈಗಾಗಲೇ 67 ವರ್ಷ 68 ವರ್ಷ ಆಗಿದೆ ನಿಮ್ಗೀಗ. ತುಂಬಾ ಕಷ್ಟ ಈಗ ಜೀವನ ಮಾಡೋದು. ಸರ್ಕಾರದವರು ಮಾಸ್ಟರ್ ಕೊಡ್ತಾ ಇದ್ದಾರೆ. ಇನ್ಯಾರು ಸಂಘ ಸಂಸ್ಥೆಗಳವರು ನಿಮ್ಗೆ ಏನಾದ್ರು ಆಶಾಸರ ಬರೋಗೆ ಮತ್ತೆ ಏನಾದ್ರು ಹಣಕಾಸು ಸಹಾಯ ಮಾಡ್ಕೊಡ್ತಾರೆ? ಏನಿಲ್ಲ ಸರ್, ಯಾರು ಏನ್ ಕೊಟ್ಟಿಲ್ಲ. ಮುಂದಕ್ಕೆ ಮಾಡ್ಕೊಟ್ರೆ ಅನುಕೂಲ ಆದ್ರೆ ನಿಮ್ಗೆ ಜೀವನಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಅಭಿಮಾನ ಸರ್, ತಾವ್ ಹೇಳಿದ್ರೆ ಕೊಡ್ಬೋದೇನೋ ಅವ್ರು. ನಿಮ್ಗೆಲ್ಲ ಅಭಿಮಾನನೇ ಸಾಕ್ ಬಿಡಿ ಸರ್, ನಾವ್ ಹಾಗೇನ್ ಬಯಸಲ್ಲ. ಈ ಒಂದು ಸ್ಕ್ರೀನ್ ಮೇಲೆ ನಿಮ್ಮಿಬ್ಬರದ ಫೋನ್ ನಂಬರ್ ಕೂಡ ಹಾಕಿರ್ತೀನಿ. ಯಾರಾದ್ರೂ ನಿಮ್ಗೆ ಸಹಾಯ ಮಾಡ್ಬೇಕು ಅಂತಿದ್ರೆ ನಿಮ್ದು ಗೂಗಲ್ ಪೇ, ಫೋನ್ ಪೇಗಳಿದ್ರೆ ಅವ್ರು ನಿಮ್ಗೆ ದಯಮಾಡಿ ಸಹಾಯ ಮಾಡ್ತಾರೆ. ಈ ಸ್ಕ್ರೀನ್ ಮೇಲೆ ನಿಮ್ಮ ಫೋನ್ ನಂಬರ್ ಕೂಡ ಹಾಕಿರ್ತೀನಿ. ಆಯ್ತು ಸರ್. ನಿಮ್ಮ ಆದಿತ್ಯ ಲೋಕಿ ಸ್ಟುಡಿಯೋಗೆ ಬಂದು ತಮ್ಮ ಒಂದು ಅಭಿನಯಗಳನ್ನ, ನಾಟಕ ಕಲೆಯನ್ನ, ರಂಗಗೀತೆಯನ್ನ ಆಡಿದ್ದೀರಾ. ತಮ್ಮ ಅನುಭವಗಳನ್ನ ತಮ್ಮ ಎತ್ತಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ಅನಂತ ಧನ್ಯವಾದಗಳು. ಆದಿತ್ಯ ಲೋಕಿ ಯೂಟ್ಯೂಬ್ ಚಾನಲ್ ಪರವಾಗಿ ನಮಗೆ ಅನಂತ ನಾವು ಧನ್ಯವಾದ ಸರ್, ತುಂಬಾ ಧನ್ಯವಾದ.